ಇಂದಿನ ಅವಧಿಯಲ್ಲಿ ನಾವು ನೋಡುವಂತಹ ಪಾಠ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳು, ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ. ಸ್ವಾಭಾವಿಕ ಸಸ್ಯವರ್ಗ ಇದನ್ನೇ ನೈಸರ್ಗಿಕ ವನಸ್ಪತಿ ಅಂತಾನೂ ಕರೆಯಲಾಗುತ್ತೆ. ಅರಣ್ಯಗಳು ಅಂತ ಹೇಳ್ತೇವೆ, ಕಾಡುಗಳು ಅಂತ ಹೇಳ್ತೇವೆ, ಫಾರೆಸ್ಟ್, ಜಂಗಲ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಸಸ್ಯವರ್ಗ. ಒಟ್ಟಾರೆ ಸ್ವಾಭಾವಿಕ ಸಸ್ಯವರ್ಗ ಅಥವಾ ನೈಸರ್ಗಿಕ ವನಸ್ಪತಿ ಅಥವಾ ಅರಣ್ಯಗಳು ಅಥವಾ ಕಾಡುಗಳು, ಇವುಗಳ ಬಗ್ಗೆ ಇಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ಈ ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ. ಮೊದಲಿಗೆ ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನು? ವಾಟ್ ಈಸ್ ನ್ಯಾಚುರಲ್ ವೆಜಿಟೇಷನ್? ಸ್ವಾಭಾವಿಕ ಸಸ್ಯವರ್ಗ ಅಂತಂದರೆ, ಸಸ್ಯವರ್ಗ ಅಂದರೆ ಭೂಮಿ ಮೇಲೆ ಬೆಳೆಯುವಂತಹ ಸಸ್ಯಗಳ ಸಮೂಹ. ಅದು ಎಂತಹದ್ದು? ಸ್ವಾಭಾವಿಕ ಅಂದರೆ ಭೂಮಿಯ ಮೇಲೆ ಸ್ವಾಭಾವಿಕವಾಗಿ ಬೆಳೆಯುವಂತಹ ಸಸ್ಯ ಸಮೂಹವೇ ಸ್ವಾಭಾವಿಕ ಸಸ್ಯವರ್ಗ. ಅದರ ವ್ಯಾಖ್ಯೆಯನ್ನು ನೋಡಿದರೆ, ಭೂಮಿಯ ಮೇಲೆ ಮಾನವನ ನೆರವಿಲ್ಲದೆ ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಬೆಳೆದಿರುವಂತಹ ಸಸ್ಯವರ್ಗವನ್ನು ಅಥವಾ ಸಸ್ಯಗಳ ಸಮೂಹವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರೆಯಲಾಗ್ತದೆ. ಇಲ್ಲಿ ಗಿಡಮರಗಳು, ಪೊದೆಗಳು, ಬಳ್ಳಿಗಳು, ಹುಲ್ಲು ಇವು ಎಲ್ಲವೂ ಸಮಾವೇಶಗೊಳ್ತವೆ. ಆ ಎಲ್ಲ ಸಸ್ಯರಾಶಿಗೆ ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಕರೆಯಲಾಗ್ತದೆ. ಇದು 2 ಮಾರ್ಕ್ಸ್ನಲ್ಲಿ ಬರುವಂತಹ ಒಂದು ಪ್ರಶ್ನೆ. ಸ್ವಾಭಾವಿಕ ಸಸ್ಯವರ್ಗ ಅಂತ ಕೇಳ್ತಾರೆ, ಅದನ್ನು 50 ಶಬ್ದಗಳಿಗೆ ಮೀರದಂತೆ ಅಂತೇಳಿ ನಮ್ಮ ಭೂಗೋಳ ಶಾಸ್ತ್ರದಲ್ಲಿ ಅದರೊಂದು ಮಿತಿ ಇರುತ್ತೆ. ಹಾಗಾದ್ರೆ ನೀವು ಏನು ಬರೀಬೇಕು? ಸ್ವಾಭಾವಿಕ ಸಸ್ಯವರ್ಗ ಅಂತಂದರೆ ಭೂಮಿಯ ಮೇಲೆ ಮಾನವನ ನೆರವಿಲ್ಲದೆ ತನ್ನಷ್ಟಕ್ಕೆ ತಾನೇ ಬೆಳೆದಿರುವಂತಹ ಗಿಡ, ಮರ, ಬಳ್ಳಿ, ಪೊದೆ, ಹುಲ್ಲು ಮೊದಲಾದ ಸಸ್ಯಗಳ ಸಮೂಹವನ್ನು ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯಲಾಗುವುದು. ಈ ಸ್ವಾಭಾವಿಕ ಸಸ್ಯವರ್ಗವು ಒಂದು ಅತ್ಯಂತ ಮಹತ್ವದ ಸಂಪನ್ಮೂಲವಾಗಿದೆ. ಪ್ರಕೃತಿಯು ಮಾನವನಿಗೆ ನೀಡಿರುವಂತಹ ಅತಿ ಮಹತ್ವದ ಸಂಪನ್ಮೂಲಗಳಲ್ಲಿ ಇದು ಸಹಿತ ಒಂದಾಗಿದೆ. ನಾವು ಹಿಂದಿನ ಅವಧಿಯಲ್ಲಿ ಕರ್ನಾಟಕದ ಮಣ್ಣುಗಳ ಬಗ್ಗೆ ನೋಡಿದ್ವಿ. ಮಣ್ಣು ಒಂದು ಸ್ವಾಭಾವಿಕ ಸಂಪನ್ಮೂಲ. ಅದೇ ರೀತಿಯಾದ ತರುವಾಯ ಸಸ್ಯವರ್ಗವು ಸಹಿತ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿ ಪರಿಣಮಿಸಿದೆ. ಕಾರಣ ಅಂತಂದ್ರೆ, ಮಣ್ಣಿನಂತೆಯೇ ಇಲ್ಲಿಯೂ ಸಹಿತ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳಿಗೆ ಸಸ್ಯಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವಶ್ಯಕವಾಗಿವೆ. ನಮಗೆಲ್ಲ ಆಹಾರ ಬೇಕು. ಮಾನವ ಜೀವಿ, ಮಾನವ ಸಮುದಾಯ ಇರಬಹುದು, ಪ್ರಾಣಿ ಪಕ್ಷಿಗಳು ಇರಬಹುದು, ಅವೆಲ್ಲವುಗಳಿಗೂ ಆಹಾರ ಬೇಕಾಗ್ತದೆ. ಆ ಆಹಾರವನ್ನು ನಾವು ನೇರವಾಗಿ ಪಡೆಯುವುದೇ ಈ ಸಸ್ಯವರ್ಗಗಳಿಂದ. ಕೇವಲ ಆಹಾರ ಮಾತ್ರವಲ್ಲ, ಅದರ ಮಹತ್ವ ಸಾಕಷ್ಟು ಕಂಡು ಬರ್ತದೆ. ಅದನ್ನು ಮುಂದೆ ಅರಣ್ಯಗಳ ಮಹತ್ವ ಅಂತ ಬರುತ್ತೆ, ಅಲ್ಲಿ ವಿವರವಾಗಿ ಅದನ್ನು ನೋಡೋಣ. ಈ ಸದ್ಯಕ್ಕೆ ಅದರ ಕರ್ನಾಟಕದಲ್ಲಿ ಈ ಸ್ವಾಭಾವಿಕ ಸಸ್ಯವರ್ಗಗಳ ಕುರಿತು ಇಲ್ಲಿ ನೋಡೋಣ. ಹಾಗಾದ್ರೆ ಇದು ಒಂದು ಅತ್ಯಂತ ಮಹತ್ವ ಸಂಪನ್ಮೂಲವಾಗಿದೆ ಅಂತ ಹೇಳ್ತೇವೆ. ಸ್ವಾಭಾವಿಕ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಈ ಸಸ್ಯವರ್ಗವು ತನ್ನದೇ ಆದಂತಹ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಂತಹ ಸಸ್ಯವರ್ಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ ಅಥವಾ ಯಾವ ಪ್ರಮಾಣದಲ್ಲಿ ಅದು ಹಂಚಿಕೆಯಾಗಿದೆ ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ಅದನ್ನೇ ಕರ್ನಾಟಕದಲ್ಲಿ ಅರಣ್ಯಗಳ ಹಂಚಿಕೆ ಅಥವಾ ಸ್ವಾಭಾವಿಕ ಸಸ್ಯವರ್ಗಗಳ ಹಂಚಿಕೆ ಅಂತೇಳಿ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಅರಣ್ಯ ಕ್ಷೇತ್ರವಿದೆ, ಎಷ್ಟು ಪ್ರಮಾಣದ ಅರಣ್ಯ ಕ್ಷೇತ್ರ ಇರಬೇಕು ಅನ್ನೋದನ್ನು ಇಲ್ಲೇ ಸಂಕ್ಷಿಪ್ತವಾಗಿ ನೋಡೋದಾದರೆ, ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ 19.96% ಭೂಮೇಲ್ಮೈಯು ಅರಣ್ಯಗಳಿಂದ ಆವರಿಸಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ ಇಂದು 19
19.96% ಅರಣ್ಯ ಕ್ಷೇತ್ರವಿದೆ. ಒಟ್ಟಾರೆ ಅರಣ್ಯ ಕ್ಷೇತ್ರ ಇದರೊಳಗ 11% ಮಾತ್ರ ಪ್ರಮುಖ ಗಿಡಮರಗಳಿಂದ ಕೂಡಿರುವಂತಹ ಅರಣ್ಯ ಕ್ಷೇತ್ರವಾಗಿದೆ. ಉಳಿದದ್ದು ಚಿಕ್ಕ ಪುಟ್ಟ ಕಂಟಿ, ಪೊದೆ, ಹುಲ್ಲು ಬೆಳೆದಿರುವಂತಹ ಒಂದು ಕುರುಚಲು ಸಸ್ಯವರ್ಗದಿಂದ ಕೂಡಿರುವಂತಹ ಒಂದು ಭಾಗವಾಗಿದೆ. ಪ್ರಧಾನ ಸಸ್ಯವರ್ಗ ಇರುವುದು, ಪ್ರಧಾನ ಅರಣ್ಯಗಳಿರುವುದು ಕರ್ನಾಟಕದಲ್ಲಿ 11%. ಆದರೆ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಜಾಗತಿಕ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಯಾವುದೇ ಒಂದು ಪ್ರದೇಶದಲ್ಲಿ ಆ ಪ್ರದೇಶದ ಭೌಗೋಳಿಕ ವಿಸ್ತೀರ್ಣದ 33% ಅರಣ್ಯ ಕ್ಷೇತ್ರವಿರೋದು ಅವಶ್ಯಕವಾಗಿರುತ್ತದೆ. 33% ಅರಣ್ಯ ಕ್ಷೇತ್ರ ಇರಬೇಕು. ಅಂದರೆ ಆ ಒಂದು ಪರಿಸರ ಸಮತೋಲನ ಸ್ಥಿತಿಯಲ್ಲಿ ಇರ್ತದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ 33% ಕ್ಷೇತ್ರ ಇಲ್ಲ. ಅದು ಒಟ್ಟಾರೆ ಅರಣ್ಯ ಕ್ಷೇತ್ರ 19.96% ಕಂಡು ಬಂದರೆ ಅದರಲ್ಲಿ ಕೇವಲ 11% ಮಾತ್ರ ಪ್ರಮುಖ ಅರಣ್ಯದ ಭಾಗವಾಗಿರುತ್ತದೆ. ಹಾಗಾದರೆ ವೈಜ್ಞಾನಿಕವಾಗಿ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಇರಬೇಕಾದದ್ದು 33% ಆಗಿದೆ. ಅದಕ್ಕೆ ಹೋಲಿಕೆ ಮಾಡಿದರೆ ಸರಾಸರಿ ನಮ್ಮಲ್ಲಿರುವಂತಹ ಅರಣ್ಯ ಅತ್ಯಂತ ಕಡಿಮೆಯಾಗಿದೆ. ಕೇವಲ 11% ಮಾತ್ರ ಅರಣ್ಯ ಪ್ರದೇಶ ನಮ್ಮ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಅರಣ್ಯಗಳ ಕೊರತೆ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತದೆ. ಅದುವೇ ಈ ಋತುಮಾನಗಳ ಬದಲಾವಣೆ, ವಾತಾವರಣದಲ್ಲಿ ಕಂಡು ಬರುವಂತಹ ಒಂದು ಪ್ರಕೋಪಗಳು, ಇವುಗಳಿಗೆ ಕಾರಣೀಭೂತವಾಗಲಿಕ್ಕೆ ಕಾರಣವಾಗಿ ಬಿಡುತ್ತದೆ. ಅಂದ್ರೆ ಸಮಸ್ಯೆ ಉದ್ಭವವಾಗಲಿಕ್ಕೆ ಕಾರಣವಾಗ್ತದೆ. ಇನ್ನು ಜಿಲ್ಲಾವಾರು ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯು ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಅಲ್ಲಿ 24.48%, ಅಂದ್ರೆ ಒಟ್ಟು ಆ ಉತ್ತರ ಕನ್ನಡ ಜಿಲ್ಲೆಯ 26.48% ಭಾಗವು ಅರಣ್ಯಗಳಿಂದ ಆವರಿಸಿದೆ. ಅದು ಪ್ರಥಮ ಸ್ಥಾನದಲ್ಲಿರುವಂತಹ ಜಿಲ್ಲೆ ಅರಣ್ಯದಲ್ಲಿ. ಎರಡನೇದು ಶಿವಮೊಗ್ಗ ಜಿಲ್ಲೆ, ಅದು ತನ್ನ ಕ್ಷೇತ್ರದ 9.10% ಅರಣ್ಯ ಕ್ಷೇತ್ರವನ್ನು ಹೊಂದಿದೆ. ಪ್ರಥಮ ಸ್ಥಾನ ಉತ್ತರ ಕನ್ನಡ ಜಿಲ್ಲೆ, ಎರಡನೇ ಸ್ಥಾನ ಶಿವಮೊಗ್ಗ ಜಿಲ್ಲೆ. ಇನ್ನು ವಿಜಯಪುರ ಜಿಲ್ಲೆಯು ಪ್ರಾಚೀನ ಮೊದಲಿಗೆ ಬಿಜಾಪುರದಿದ್ದಲ್ಲ, ಆ ವಿಜಯಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಅತಿ ಕಡಿಮೆ ಅರಣ್ಯ ಕ್ಷೇತ್ರವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಅಲ್ಲಿ ಒಟ್ಟು ಆ ಜಿಲ್ಲೆಯ ಕ್ಷೇತ್ರದ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಕೇವಲ 0.06% ಮಾತ್ರ ಅರಣ್ಯ ಪ್ರದೇಶ ಆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ. ಒಟ್ಟಾರೆ ಪ್ರಾಕೃತಿಕ ವಿಭಾಗಗಳನ್ನು ನೋಡಲಾಗಿ ನಾವು 3 ವಿಭಾಗಗಳನ್ನ ಈ ಕರ್ನಾಟಕವನ್ನ ವರ್ಗೀಕರಣ ಮಾಡ್ತೇವೆ. ಈಗಾಗಲೇ ನಾವು 2ನೇ ಅಧ್ಯಾಯದಲ್ಲಿ ನೋಡಿದಂತೆ ಯಾವುದು ಕರಾವಳಿ ಪ್ರದೇಶ, ಮಲೆನಾಡು, ಆಮೇಲೆ ಮೈದಾನ ಪ್ರದೇಶ ಅಂತ 3 ವಿಭಾಗಗಳು. ಆ 3 ವಿಭಾಗಗಳಲ್ಲಿ ಮಲೆನಾಡು ಪ್ರದೇಶ ಅನ್ನುವ ವಿಭಾಗ ಮಾತ್ರ ಅತ್ಯಧಿಕ ಅರಣ್ಯವನ್ನು ಹೊಂದಿದೆ. ಅಂದ್ರೆ ಇಲ್ಲಿರುವಂತಹ ಸಹ್ಯಾದ್ರಿ ಬೆಟ್ಟಗಳು ಕಂಡು ಬರ್ತವೆ. ಸಹ್ಯಾದ್ರಿ ಬೆಟ್ಟಗಳಲ್ಲಿ ರಾಜ್ಯದ 43% ಅರಣ್ಯ ಕ್ಷೇತ್ರ ಕಂಡು ಬರ್ತದೆ. ಅಂದ್ರೆ ಮಲೆನಾಡು 3 ಪ್ರಾಕೃತಿಕ ವಿಭಾಗಗಳಲ್ಲಿ ಸಂಪದ್ಭರಿತ ಅರಣ್ಯಗಳನ್ನು ಹೊಂದಿರುವಂತಹ ಸ್ವಾಭಾವಿಕ ಭೂಸ್ವರೂಪವಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಕೊಡಗು, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳು ಇಲ್ಲಿರುವಂತಹ ದಕ್ಷಿಣದ ಜಿಲ್ಲೆಗಳು, ದಕ್ಷಿಣದಲ್ಲಿ ಕಂಡು ಬರುವಂತಹ ಜಿಲ್ಲೆಗಳು ಮತ್ತು ಉತ್ತರದಲ್ಲಿ ಬೆಳಗಾವಿ ಜಿಲ್ಲೆ, ಇದು ಮತ್ತು ಇದು ಈ ಭಾಗದಲ್ಲಿ ಪ್ರಮುಖವಾಗಿ ಕಾಣಿಸುತ್ತಲ್ಲ, ಆ ಒಂದು ಭಾಗದಲ್ಲಿ ಕಲ್ಲು ಬಣ್ಣ ಇರುವಂತಹ ಭಾಗಗಳಲ್ಲಿ ಹೆಚ್ಚು ಅರಣ್ಯ ಕ್ಷೇತ್ರ ಕಂಡು ಬರ್ತದೆ. ಇವಿಷ್ಟು ಜಿಲ್ಲೆಗಳು ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆಗಳು. ಉತ್ತರ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ ಜಿಲ್ಲೆಗಳು ಹೆಚ್ಚು ಅರಣ್ಯವನ್ನು ಹೊಂದಿದ್ದಾರೆ. ವಿಜಯಪುರ, ರಾಯಚೂರು, ಕೊಪ್ಪಳ, ಬೀದರ್, ಆಮೇಲೆ ಮಂಡ್ಯ, ಬೆಂಗಳೂರು ಇವು ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿವೆ. ಅಂದ್ರೆ ಇಲ್ಲೇ ಉತ್ತರದ ಜಿಲ್ಲೆಗಳು, ಆಮೇಲೆ ದಕ್ಷಿಣದೊಳಗ ಬೆಂಗಳೂರು ಜಿಲ್ಲೆ, ಇವು ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಒಂದು ಜಿಲ್ಲೆಗಳಾಗಿವೆ. ಹಾಗಾದ್ರೆ ಈ ರೀತಿ ವೈವಿಧ್ಯತೆಯ ಕಾರಣ ಅಂತಂದ್ರೆ ಅದಕ್ಕೆ ವಾಯುಗುಣದ ಪ್ರಭಾವವು ಕಾರಣೀಭೂತವಾಗಿರುತ್ತದೆ. ಎಲ್ಲಿ ಅಧಿಕ ಪ್ರಮಾಣದ ಮಳೆ ಕಂಡು ಬರ್ತದೆ ಅಲ್ಲಿ ಅಧಿಕ ಅರಣ್ಯಗಳು ಬೆಳೀತವೆ. ಎಲ್ಲಿ ಮಳೆಯ ಕೊರತೆ ಕಂಡು ಬರ್ತದೆ ಅಲ್ಲಿ ಅರಣ್ಯ ಕ್ಷೇತ್ರ ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ಇವೆಲ್ಲ
ಮಲೆನಾಡು ಪ್ರದೇಶಗಳು, ಮಲೆನಾಡಿನ ಜಿಲ್ಲೆಗಳು ಅಲ್ಲಿ ಅಧಿಕ ಅರಣ್ಯ ಪ್ರದೇಶ ಕಂಡುಬರ್ತದೆ. ಇವು ಬಯಲು ಸೀಮೆ, ಅದಕ್ಕೆ ಇಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಕಂಡುಬರ್ತದೆ. ಈ ಬೆಂಗಳೂರು ಅದು ದಕ್ಷಿಣದಲ್ಲಿ ಅಧಿಕ ಮಳೆಯಾಗುವಂತ ಪ್ರದೇಶದಲ್ಲಿ ಬರ್ತದೆ. ಆದರೆ ಬೆಂಗಳೂರು ನಮ್ಮ ರಾಜಧಾನಿ ಕೇಂದ್ರ, ಅಲ್ಲಿ ಹೆಚ್ಚಿನ ಭಾಗವನ್ನು ನಾವೇನ್ ಮಾಡ್ತೇವೆ, ಅರಣ್ಯವನ್ನು ತೆಗೆದು ಅಲ್ಲಿ ವಸತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ, ನಗರದ ವಿಸ್ತರಣೆಗೆ, ಕೈಗಾರಿಕೆ ಮೊದಲಾದ ಅಂಶಗಳು, ಏಷ್ಯಾದಲ್ಲಿಯೇ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಅಂತ ಹೇಳಲಾಗುತ್ತೆ. ಹಾಗಾಗಿ ಆ ಬೆಂಗಳೂರು ಅಲ್ಲಿ ಕಟ್ಟಡಗಳ ನಿರ್ಮಾಣಕ್ಕೆ ಅರಣ್ಯ ಪ್ರದೇಶ ಕಡಿಮೆಯಾಗಿರುತ್ತದೆ. ಹಾಗಾಗಿ ಆ ಒಂದು ಜಿಲ್ಲೆಯಲ್ಲಿ ಸಹಿತ ಅರಣ್ಯ ಕ್ಷೇತ್ರ ಕಡಿಮೆಯಾಗಿದೆ. ಇದು ಒಟ್ಟು ಕರ್ನಾಟಕದಲ್ಲಿ ಅರಣ್ಯಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿವೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿರ್ತದೆ. ಇನ್ನು ಮುಂದೆ ಪ್ರಮುಖ ವಿಭಾಗ ಕರ್ನಾಟಕದ ಸಸ್ಯವರ್ಗದ ಪ್ರಕಾರಗಳು. ನಮ್ಮ ರಾಜ್ಯದಲ್ಲಿರುವಂತಹ ಅರಣ್ಯಗಳ ಪ್ರಕಾರಗಳು ಅಥವಾ ಸಸ್ಯವರ್ಗದ ನೈಸರ್ಗಿಕ ಸಸ್ಯವರ್ಗದ ವಿಧಗಳು, ಪ್ರಕಾರಗಳು, ಟೈಪ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಅಂತೇಳಿ. ನಮ್ಮ ರಾಜ್ಯದಲ್ಲಿರುವಂತಹ ಒಟ್ಟು ಅರಣ್ಯ ಕ್ಷೇತ್ರ ಒಂದೇ ರೀತಿ ಆಗಿಲ್ಲ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆಯಾಗ್ತಾ ಹೋಗ್ತದೆ. ಯಾಕೆಂತಂದ್ರೆ ನಾವು ಮೊದಲೇ ಹೇಳಿದಂತೆ ಇಲ್ಲಿ ವಾತಾವರಣ, ವಾಯುಗುಣವು ಅದರ ಮೇಲೆ ಪ್ರಭಾವ ಬೀರುತ್ತದೆ. ಸಸ್ಯವರ್ಗಗಳಿಗೆ ಉಷ್ಣತೆ ಮತ್ತು ಮಳೆ ಅವಶ್ಯಕ. ಆದರೆ ರಾಜ್ಯಾದ್ಯಂತ ಈ ವಾಯುಗುಣ ಒಂದೇ ರೀತಿ ಆಗಿಲ್ಲ. ನಾವಾಗಲೇ ಹಿಂದಿನ ಅವಧಿಯಲ್ಲಿ ನೋಡಿದ್ದೇವೆ ಕರ್ನಾಟಕದ ವಾಯುಗುಣ ಅಂತೇಳಿ. ಒಟ್ಟು 4 ಋತುಗಳು ಕಂಡು ಬರ್ತವೆ. ಒಮ್ಮೆ ಮಳೆ ಅಧಿಕವಾಗಿರ್ತವೆ, ಒಮ್ಮೆ ಮಳೆ ಸಾಧಾರಣ ಇರ್ತವೆ, ಒಮ್ಮೆ ಮಳೆ ಆಗೋದೇನೇ ಇಲ್ಲ. ಇಂತಹ ಒಂದು ವೈವಿಧ್ಯತೆ ಅಂದ್ರೆ ವಾಯುಗುಣದ ವೈವಿಧ್ಯತೆಯಿಂದಾಗಿ ಒಂದೇ ರೀತಿ ಸಸ್ಯವರ್ಗ ಕಂಡು ಬರುವುದಿಲ್ಲ. ಬದಲಾಗಿ ಇನ್ನೂ ಒಂದು ಅಂಶ ನೋಡಿದರೆ ರಾಜ್ಯದ ಭೂಮೇಲ್ಮೈ ಸಾಕಷ್ಟು ವೈವಿಧ್ಯಮಯವಾಗಿದೆ. ಹಾಗಾಗಿ ಕರ್ನಾಟಕವು ಹೊಂದಿರುವಂತಹ ಭೂಮೇಲ್ಮೈ ಸ್ವರೂಪಗಳು ಮತ್ತು ಕರ್ನಾಟಕದಲ್ಲಿ ಕಂಡುಬರುವಂತಹ ವೈವಿಧ್ಯಮಯ ವಾಯುಗುಣದ ಪ್ರಭಾವ, ಇವುಗಳಿಂದಾಗಿ ರಾಜ್ಯದಲ್ಲಿ ಕಂಡುಬರುವಂತಹ ಒಟ್ಟು ಅರಣ್ಯ ಕ್ಷೇತ್ರವನ್ನ 4 ವಿಭಾಗಗಳನ್ನಾಗಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಎಂತೆಂಥ ಗಿಡಮರಗಳು ಕಂಡು ಬರ್ತವೆ, ಅವುಗಳ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ಅಧ್ಯಯನ ಮಾಡಿ 4 ವಿಧದ ಅರಣ್ಯಗಳನ್ನ ಕರ್ನಾಟಕದಲ್ಲಿ ಗುರುತಿಸಲಾಗ್ತದೆ. ಈ ಉದಾಹರಣೆಗೆ ನಮ್ಮ ಗದಗ ಜಿಲ್ಲೆ, ಇಲ್ಲಿ ನೋಡಿದ್ರೆ ಈ ಕಡೆ ಅತಿ ಕಡಿಮೆ ಮಳೆ ಅಂದ್ರೂ ಅಲ್ಲ, ಹೆಚ್ಚು ಮಳೆ ಅಂತ ಅಂದ್ರೂ ಅಲ್ಲ. ಇಲ್ಲೇ ಹೆಚ್ಚು ಕಡಿಮೆ ಸರಾಸರಿ ಅಥವಾ ಸರಾಸರಿ ಕಡಿಮೆ ಮಳೆ ಆಗುತ್ತಾ. ನಮ್ಮಲ್ಲಿ ಬೆಳೆಯುವಂತ ಗಿಡ ಮರಗಳೇ ಬೇರೆ. ಹೆಚ್ಚು ಕಡಿಮೆ ನಮ್ಮಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಕಂಡು ನೋಡುವಂತ ಗಿಡಗಳು ಬೇವಿನ ಗಿಡ, ಆಮೇಲೆ ಹುಣಸೆ ಗಿಡ, ಆಮೇಲೆ ಬನ್ನಿ ಗಿಡ, ಜಾಲಿ ಗಿಡ, ಇಂಥವುಗಳು ಅಧಿಕ ಪ್ರಮಾಣದಲ್ಲಿ ಕಂಡು ಬರುವಂತವುಗಳಾಗಿವೆ. ಅದೇ ನಾವು ಸಹ್ಯಾದ್ರಿ ಬೆಟ್ಟಕ್ಕೆ ಹೋದರೆ, ನಮ್ಮಲ್ಲಿ ಧಾರವಾಡ ನಗರದಿಂದ ಆ ಕಡೆ ನಾವು ಹೋಗ್ಬಿಟ್ಟಪ್ಪ ಅಂದ್ರೆ ಅಲ್ಲಿ ಬೆಳೆಯುವಂಥ ಸಸ್ಯವರ್ಗಗಳು, ಅಲ್ಲಿ ಹುಣಸಿ ಗಿಡನೂ ಸಿಗೋದಿಲ್ಲ ನಮಗೆ, ಅಲ್ಲಿ ಬೇವಿನ ಗಿಡ ಸಿಗೋದಿಲ್ಲ. ಅಲ್ಲಿ ಶ್ರೀಗಂಧ, ಬೀಟೆ, ಹೊನ್ನೆ, ಆಮೇಲೆ ತೆಂಗಿನ ಗಿಡಗಳು ಆ ಭಾಗದಲ್ಲಿ ಕಂಡು ಬರ್ತವೆ. ನಮ್ಮಲ್ಲಿ ಆ ಗಿಡಗಳು ಇಲ್ಲಿ ಕಂಡು ಬರುವುದಿಲ್ಲ. ಕಾರಣ ಅಂತಂದ್ರೆ ನಮ್ಮಲ್ಲಿರುವಂತಹ ಮಣ್ಣು ಅಥವಾ ಭೂಮೇಲ್ಮೈನೇ ಬೇರೆ, ಅಲ್ಲಿರುವಂತಹ ಮಣ್ಣು ಭೂಮೇಲ್ಮೈನೇ ಬೇರೆ. ನಮ್ಮಲ್ಲಿ ಕಂಡು ಬರುವಂತಹ ವಾತಾವರಣ ಅಂದ್ರೆ ಮಳೆಯ ಪ್ರಮಾಣ, ಉಷ್ಣತೆಯ ಪ್ರಮಾಣನೇ ಬೇರೆ, ಅಲ್ಲಿರುವಂತಹ ಮಳೆ ಮತ್ತು ಉಷ್ಣತೆಯ ಪ್ರಮಾಣನೇ ಬೇರೆ. ಹೀಗೆ ವೈವಿಧ್ಯಮಯವಾಗಿರುವಂತಹ ಭೂಮೇಲ್ಮೈ, ಆಮೇಲೆ ಮಣ್ಣಿನ ಪ್ರಕಾರಗಳು, ಆಮೇಲೆ ವಾಯುಗುಣದ ವೈವಿಧ್ಯತೆಯಿಂದಾಗಿ ರಾಜ್ಯದಲ್ಲಿ 4 ಪ್ರಕಾರದ ಸಸ್ಯವರ್ಗಗಳು ಕಂಡು ಬರ್ತವೆ. ಅವುಗಳನ್ನ ನಾವು ಒಂದೊಂದಾಗಿ ನೋಡಲಾಗಿ, ಒಂದನೇದು ನಿತ್ಯ ಹರಿದ್ವರ್ಣ ಸಸ್ಯವರ್ಗ, ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತೇವೆ. ನಿತ್ಯ ಹರಿದ್ವರ್ಣ ಸಸ್ಯವರ್ಗ. ಹರಿದ್ವರ್ಣ ಅಂತಂದ್ರೆ ಹಸಿರಾಗಿರುವಂತಹದ್ದು, ನಿತ್ಯ ಅಂತಂದ್ರೆ ಸದಾ ಕಾಲ, ಅಂದ್ರೆ ಸದಾ ಹಸಿರಾಗಿರುವಂತಹ ಅರಣ್ಯ ಪ್ರದೇಶವನ್ನ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತೇಳಿ ಹೆಸರಿಸಲಾಗುತ್ತದೆ. ಹಾಗಾದ್ರೆ ಅಂತಹ ಅರಣ್ಯಗಳು ಎಲ್ಲಿ ಬೆಳೀತವೆ, ಯಾಕೆ ಬೆಳೀತವೆ? ಈ ನಿತ್ಯ ಹರಿದ್ವರ್ಣ ಸಸ್ಯವರ್ಗವು 250 ಸೆಂಟಿಮೀಟರ್ ಮಳೆ ಆಗ್ತಿರಬೇಕು, 25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಉಷ್ಣಾಂಶ ಇರಬೇಕು. ಅಂತಹ ಪ್ರದೇಶದಲ್ಲಿ ಬೆಳೆದಿರುವಂತಹ ಸಸ್ಯವರ್ಗವನ್ನ ಸದಾ ಹಸಿರಾಗಿರುವ ಸಸ್ಯವರ್ಗ ಅಥವಾ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಂತ ಕರೆಯಲಾಗ್ತದೆ. ಹೇಗೆ ಭೌಗೋಳಿಕ ಅಂಶ ಏನಿರ್ಬೇಕಂದ್ರೆ 250 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಆಗಬೇಕು, 25 ಡಿಗ್ರಿ ಸೆಂಟಿಗ್ರೇಡ್ಗಿಂತ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ, 25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಅಧಿಕ ಉಷ್ಣಾಂಶ ಇರಬೇಕು. ಇನ್ನು ಸಮುದ್ರ ಮಟ್ಟದಿಂದ ಆ ಪ್ರದೇಶ 900 ಮೀಟರ್ ಎತ್ತರದಲ್ಲಿರಬೇಕು. ಅಂತಹ ಪ್ರದೇಶದಲ್ಲಿ ಈ ಸಸ್ಯವರ್ಗ ಬೆಳೆಯುತ್ತದೆ. ಇಲ್ಲಿ ಸದಾ ಹಸಿರಾಗಿರುವಂತಹ ಗಿಡ ಮರಗಳು ಕಂಡು ಬರ್ತವೆ. ಹಾಗಾದ್ರೆ ಗಿಡ ಮರಗಳು ವರ್ಷವಿಡೀ ಹಸಿರಾಗಿಯೇ ಇರ್ತವೋ ಅಥವಾ ಒಣಗ್ತವೋ ಅಂತ ನೋಡಿದಾಗ ಯಾವುದೇ ಗಿಡ ಮರಗಳು
ಚಿಗುರ್ತವೆ, ಕೆಲವೊಂದು ಭಾಗಶಃ ಉದುರಿಸ್ತಾ ಚಿಗುರ್ತಾ ಹೋಗ್ತವೆ. ಆದರೆ ಇಲ್ಲಿ ಸದಾ ಹಸಿರಾಗಿನೇ ಈ ಅರಣ್ಯಗಳು ಕಾಣಿಸ್ತವೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಬೆಳೆದಿರುವಲ್ಲಿ ಸಾವಿರಾರು ಪ್ರಭೇದದ ಗಿಡ ಮರಗಳು ಕಂಡು ಬರ್ತವೆ. ಪ್ರಭೇದಗಳು, ಜಾತಿಗಳಲ್ಲ, ಸಾವಿರಾರು ಪ್ರಭೇದದ ಗಿಡ ಮರಗಳು ಕಂಡು ಬರ್ತವೆ. ಅಂದ್ರೆ ಅಲ್ಲಿ ಲೆಕ್ಕವಿಲ್ಲದಷ್ಟು ಜಾತಿಯ ಗಿಡ ಮರಗಳು ಕಂಡು ಬರ್ತವೆ. ಆ ಪ್ರತಿಯೊಂದು ಪ್ರಭೇದದ ಗಿಡ ಮರಗಳು ತಮ್ಮದೇ ಆಗಿರುವಂತಹ ಋತುಚಕ್ರವನ್ನು ಹೊಂದಿರ್ತವೆ. ಅಂದರೆ ಒಂದೊಂದು ಸಸ್ಯ, ಒಂದೊಂದು ಗಿಡ ಅಥವಾ ಒಂದೊಂದು ಮರವು ವರ್ಷದ ಒಂದು ಅವಧಿಯಲ್ಲಿ ಎಲೆಯನ್ನು ಉದುರಿಸಿ ಒಂದು ಅವಧಿಯಲ್ಲಿ ಚಿಗುರ್ತಾ ಇರ್ತದೆ. ಹಾಗಾಗಿ ಕೆಲವು ಗಿಡಗಳು ಎಲೆಯನ್ನು ಉದುರಿಸಿದಾಗ ಅತ್ಯಧಿಕ ಗಿಡಗಳು ಹಸಿರಾಗಿನೇ ಇರ್ತವೆ. ಆ ಅಧಿಕ ಪ್ರಮಾಣದಲ್ಲಿ ಹಸಿರಾಗಿರುವಂತಹ ಗಿಡಗಳ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಒಣಗಿದಂತ ಗಿಡಗಳು ನಮಗೆ ಕಾಣಿಸೋದೇ ಇಲ್ಲ. ಪುನಃ ಮತ್ತೆ ಇವುಗಳು ಚಿಗುರ್ತವೆ. ಇವು ಚಿಗುರಿದ ನಂತರ ಬೇರೆ ಒಂದು ಕಡೆ ಏನು ಮಾಡ್ತದೆ, ಎಲೆಯನ್ನು ಉದುರಿಸ್ತದೆ. ಆಗ ಹಸಿರಿನಲ್ಲಿ ಎಲೆ ಉದುರಿದ ಗಿಡಗಳು ನಮಗೆ ಕಂಡು ಬರೋದೇ ಇಲ್ಲ. ಹಾಗಾಗಿ ಈ ಸಸ್ಯವರ್ಗವು ವರ್ಷವಿಡೀ, ವರ್ಷದ 12 ತಿಂಗಳು ಏನಾಗಿರ್ತದೆ, ಸದಾ ಹಸಿರಾಗಿನೇ ಕಾಣುವುದರಿಂದ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಂತ ಕರೆಯಲಾಗ್ತದೆ. ಇಲ್ಲಿ ಅತ್ಯಂತ ದಟ್ಟವಾದ ಅರಣ್ಯಗಳು ಬೆಳೆಯುತ್ತವೆ. ಗೋಡೆ ಕಟ್ಟಿದಂಗ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಅಗಮ್ಯ ಅರಣ್ಯಗಳು ಅಂತ ಕರಿತೇವೆ. ಗೊಂಡಾರಣ್ಯ, ದಟ್ಟ ಅರಣ್ಯ, ಅಗಮ್ಯ ಅರಣ್ಯ ಅಂದ್ರೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ದಟ್ಟವಾದ ಗಿಡ ಮರಗಳು ಇಲ್ಲಿ ಬೆಳೆದಿರ್ತವೆ. ಹಾಗಾದ್ರೆ ಯಾಕೆ ಅವುಗಳು ವರ್ಷವಿಡೀ ಹಸಿರಾಗಿ ಕಾಣ್ತು ಅಂತ ಹೇಳ್ತಿಲ್ಲ, ಅಲ್ಲಿ ಸಾವಿರಾರು ಪ್ರಭೇದದ, ಆಮೇಲೆ ಲೆಕ್ಕವಿಲ್ಲಷ್ಟು ಜಾತಿ ಗಿಡ ಮರಗಳು ಬೆಳೆದಿರ್ತವೆ. ಈ ಉದಾಹರಣೆಗೆ ಹೆಂಗ್ ತಿಳ್ಕೊಳ್ಳೋದಂತಂದ್ರೆ, ಒಂದು ತುಂಡು ಭಾಗ ಅರಣ್ಯದ್ದು ನಿತ್ಯ ಹರಿದ್ವರ್ಣ ಸಸ್ಯವರ್ಗದೊಳಗ ಒಂದು ಭಾಗವನ್ನು ನಾವು ತಗೊಂಡಿಪ್ಪ ಅಂತ ಉದಾಹರಣೆಗೆ, ಅಲ್ಲಿ 1000 ಗಿಡ ಮರಗಳು ಇರ್ತಾವ. 1000 ಗಿಡ ಮರಗಳಲ್ಲಿ 200 ಪ್ರಭೇದದ ಗಿಡ ಮರಗಳು ಇರ್ತಾವ. ಅಂದ್ರೆ ಆ ಒಂದು ಭಾಗದಲ್ಲಿ 200 ಪ್ರಭೇದದ 1000 ಗಿಡ ಮರಗಳು ಇರ್ತವೆ. ಆ 1000 ಗಿಡ ಮರಗಳಲ್ಲಿ 100ರಷ್ಟು ಗಿಡ ಮರಗಳು ಜನವರಿ ತಿಂಗಳಿನಲ್ಲಿ ತಮ್ಮ ಎಲೆಯನ್ನು ಉದುರಿಸಿಬಿಡ್ತವೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ 1000ದೊಳಗ 100 ಗಿಡಗಳು ಎಲೆ ಉದಿಸ್ತವೆ, ಇನ್ನು 900 ಗಿಡಗಳು ಆ ಅವಧಿಯೊಳಗೆ ಹಸಿರಾಗಿರ್ತವೆ. ಆಗ 100 ಗಿಡಗಳು ಒಣಗಿರ್ತಾವಲ್ಲ, ಅವು ನಮ್ಮ ಕಂಡು ಬರೋದಿಲ್ಲ, ಒಳಗೆ ಮುಚ್ಚಿಬಿಟ್ಟಿರ್ತಾವ ಅವು. ಹಾಗಾಗಿ ವರ್ಷವಿಡೀ ಹಸಿರಾಗಿನೇ ಕಾಣ್ತವೆ. ಪುನಃ ಆ 100 ಗಿಡಗಳು ಸಿಗುತ್ತವೆ, ಮತ್ತೆ ಬೇರೊಂದು ಪ್ರಭೇದದ ಗಿಡ ನಂತರ ತನ್ನ ಎಲೆಯನ್ನು ಉದಿಸ್ತದೆ. ಆಗ ಮತ್ತೆ 900 ಗಿಡಗಳು ಹಸಿರಾಗಿ ಕಾಣ್ತವೆ, 100 ಗಿಡಗಳು ಮಾತ್ರ ಎಲೆ ಉದಿಸಿ ಒಣಗಿದಂಗಿರ್ತವೆ. ಆ ಎಲ್ಲಾ ಸಮೂಹದಲ್ಲಿ, 1000 ಸಸ್ಯವರ್ಗದ ಸಮೂಹದಲ್ಲಿ ಆ 100 ಒಣಗಿದ ಗಿಡಗಳು ನಮಗೆ ಕಾಣಿಸುವುದಿಲ್ಲ, ಗಮನಕ್ಕೆ ಬರುವುದಿಲ್ಲ. ಹಾಗಾಗಿ ಇದನ್ನು ನಾವು ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಥವಾ ಸದಾ ಹಸಿರಾಗಿರುವ ಅರಣ್ಯಗಳು, ಕಾಡುಗಳು ಅಥವಾ ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ಕರೀತೇವೆ. ಇಲ್ಲಿ ಅತ್ಯಂತ ಅಚ್ಚರಿಯಾಗುವಷ್ಟು ಎತ್ತರವಾದ ಗಿಡ ಮರಗಳು ಬೆಳೀತವೆ. ಸುಮಾರು 60ರಿಂದ 70 ಮೀಟರ್ ಎತ್ತರವಾದ ಗಿಡ ಮರಗಳು ಈ ಭಾಗದಲ್ಲಿ ಲೈಟ್ ಕಂಬ ಹೆಂಗ್ ನೇರವಾಗಿ ಹೋಯ್ತದಲ್ಲ, ಹಂಗ ಅಷ್ಟು ಎತ್ತರವಾದ ಗಿಡ ಮರಗಳು ಇಲ್ಲಿ ಬೆಳೀತವೆ. ಅಂದ್ರೆ ಯಾಕಂದ್ರೆ ಸುಮಾರು 70 ಮೀಟರ್ ಎತ್ತರವಾದ ಗಿಡಗಳು ಬೆಳೀತವೆ ಅಂತಂದ್ರೆ, ಪೊದೆ ಅಂದ್ರೆ ಅತ್ಯಂತ ದಟ್ಟವಾಗಿ ಗಿಡ ಮರಗಳು ಇರ್ತವೆ. ಆ ಗಿಡ ಮರಗಳು ಒಂದರ ಪಕ್ಕದಲ್ಲಿ ಇರುವುದರಿಂದ ಅವು ಅಗಲವಾಗಿ ಕವಲುಗಳು ಹೊಡಿಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಏನಕ್ಕೆ ಅವುಗಳು ನೇರವಾಗಿ ಬೆಳಕುವಂತ ಹೋಗಿಬಿಡ್ತವೆ. ನೇರವಾಗಿ ಬೆಳೀತಾ ಎತ್ತರಕ್ಕೆ ಹೋಗಿ ಮೇಲೆ ಛತ್ರಿ ಟೈಪ್ ಮೇಲೆ ಹೋಗಿ ಅವು ಅಗಲವಾಗಿ ಬಿಡ್ತವೆ. ಹಾಗಾಗಿ ಹೆಚ್ಚು ಎತ್ತರಕ್ಕೆ ಅವುಗಳು ಬೆಳೀತಾ ಹೋಗ್ತವೆ. ನಮ್ಮಲ್ಲಿರುವಂತಹ ಗಿಡಗಳು ಹೇಗಿರ್ತವೆ, ಸ್ವಲ್ಪ ಎತ್ತರಕ್ಕೆ ಹೋದ್ಕೊಂಡು ಅಗಲವಾಗಿ ಹಬ್ಬಿ ಬಿಡ್ತವೆ. ಏಕೆಂದ್ರೆ ಗಿಡಗಳು ಪರಸ್ಪರ ಒಂದೊಂದು ದೂರದಲ್ಲಿರ್ತವೆ, ಅಲ್ಲಿ ಪರಸ್ಪರ ಇಕ್ಕಟ್ಟಾಗಿರೋದ್ರಿಂದ ಎತ್ತರವಾಗಿ ಬೆಳೆದು ಬಿಡ್ತಾವ. ಇನ್ನು ಎತ್ತರವಾಗಿ ಬೆಳೆದು ಮೇಲೆ ಛತ್ರಿಯಂತೆ ತಮ್ಮ ಟೊಂಗಿಗಳಂತೀವಿ ಅವನ್ನ ಹಬ್ಬಿಸಿರ್ತವೆ. ಅದ್ರ ಮೇಲೆ ತಳದೊಳಗ ಪೊದೆ ಬೆಳೆದಿರ್ತದೆ, ಚಿಕ್ಕ ಪುಟ್ಟ ಬಳ್ಳಿ ಕಂಟಿಗಳು ಬೆಳೆದಿರ್ತವೆ. ಇನ್ನು ಆ ಗಿಡಕ್ಕೆ ಸುತ್ತಿಗೊಂತ ಅಲ್ಲಿ ಬೃಹದಾಕಾರದ ಬಳ್ಳಿಗಳು ಬೆಳೀತಾ ಹೋಗಿ ಮೇಲೆ ಚಪ್ಪರದ ಹಾಗೆ ಹಬ್ಬಿಕೊಂಡು ಬಿಡ್ತವೆ. ಹಾಗಾಗಿ ಸೂರ್ಯ ಕಿರಣಗಳು ಆ ಅರಣ್ಯವನ್ನ ಅಥವಾ ನೆಲವನ್ನು ತಲುಪುವುದೇ ಅಪರೂಪ. ಹಾಗೆ ಅಲ್ಲಿ ಹಗಲು ಯಾವುದು ಕತ್ತಲು ಯಾವುದು ಅನ್ನುವಂಥ ಸ್ಥಿತಿ ಆ ಭಾಗದಲ್ಲಿ ಕಂಡು ಬರ್ತದೆ. ಅಷ್ಟು ದಟ್ಟವಾದ ಅರಣ್ಯಗಳು ಆ ಭಾಗದಲ್ಲಿ ಕಂಡು ಬರ್ತವೆ. ಅಲ್ಲಿ ಸುಮಾರು 60ರಿಂದ 70 ಮೀಟರ್ ಎತ್ತರದವರೆಗೂ ಗಿಡ ಮರಗಳು ಬೆಳೀತವೆ. ಬುಡದಲ್ಲಿ ದಟ್ಟವಾದ ಪೊದೆ ಬೆಳೆದಿರ್ತದೆ. ಇನ್ನು ಬಳ್ಳಿಗಳು ಮರಗಳಿಗೆ ಹಬ್ಬಿ ಅವುಗಳ ಮೇಲ್ಭಾಗದಲ್ಲಿ ಛತ್ರಿಯಂತೆ ಹಬ್ಬುವ ಕಾರಣ ಸೂರ್ಯ ಕಿರಣಗಳು ಭೂಮಿಯನ್ನು ತಲುಪುವುದೇ ಅಪರೂಪವಾಗಿರುತ್ತದೆ. ಅಂತಹ ಒಂದು ಲಕ್ಷಣ ಅಲ್ಲಿ ಕಂಡು ಬರ್ತದೆ. ಇನ್ನು ಅಲ್ಲಿ ಬೆಳೆಯುವಂಥ ಗಿಡ ಮರಗಳು ಯಾವಂತಂದ್ರೆ, ಇವು ನಾವು ಹೆಸರು ಕೇಳೋದಿಲ್ಲ, ಕೆಲವೊಂದು ಕೇಳಿರ್ತೇವೆ, ಕೆಲವು ಹೊಸದಾಗಿ ಹೆಸರು ಅನಿಸ್ತವೆ ನಮಗೆ. ಯಬೋನಿ, ಮಹಾಗನಿ, ಪೀಟೆ, ತೇಗು, ಹೊನ್ನೆ, ಎಣ್ಣೆ ಮರ, ನಂದಿ ಮರ, ಗುರ್ಜಾನ್, ಶ್ರೀಗಂಧ, ಕರಿಮರ,
ದೊಡ್ಡ ಸಂಪಿಗೆ, ನಾಗಸಂಪಿಗೆ, ಹಲಸು, ರಬ್ಬರ್ ಮತ್ತು ಬಿದಿರು, ಬೆತ್ತ ಇವುಗಳು ಈ ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶದಲ್ಲಿ ಬೆಳೆಯುವಂತಹ ಪ್ರಮುಖ ಗಿಡ ಮರಗಳಾಗಿರುತ್ತವೆ. ಅವುಗಳು ಸಾಕಷ್ಟು ಪ್ರಮಾಣದಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಗಿಡ ಮರಗಳಾಗಿರ್ತವೆ. ಇದರಲ್ಲಿ ನಾವು ತೇಗಿನ ಗಿಡಗಳನ್ನು ನಾವು ತೇಗಿನ ಕಟ್ಟಿಗೆ ಬಳಕೆ ಮಾಡ್ತೇವೆ. ಕಟ್ಟಿಗೆ ಕಟ್ಟಡಗಳಿಗೆ ಕಿಟಕಿ ಬಾಗಿಲುಗಳಿಗೆ ಬಳಕೆ ಮಾಡ್ತೇವಲ್ಲ, ಅದು ತೇಗಿನ ಗಿಡ, ಅದು ಅಲ್ಲಿ ಬೆಳೆಯುವಂಥದ್ದು. ಇದರಲ್ಲಿ ನಾವು ಇತ್ತೀಚೆಗೆ ನಂದಿ ಕಟ್ಟಿಗೆ ಇದನ್ನು ಬಳಕೆ ಮಾಡ್ತೀವಿ. ಉಳಿದವುಗಳು ನಮಗೆ ಹೊಸ ಹೆಸರುಗಳಿವೆ. ಶ್ರೀಗಂಧ ನಮಗೆ ಗೊತ್ತಿದ್ದೇ ಇರುತ್ತೆ. ಇವೆಲ್ಲ ಎಬೋನಿ, ಮಹಾಗನಿ, ಪೀಟೆ, ಹೊನ್ನೆ, ಆಮೇಲೆ ಗುರ್ಜಾನ, ಶ್ರೀಗಂಧ, ಕರಿಮರ, ಹಲಸ, ಸಂಪಿಗೆ ಇವು ಹೊಸ ಒಂದು ಹೆಸರು ನಮ್ಗೆ ಆಗ್ತವೆ. ನಮ್ಮಲ್ಲಿ ನಾವು ಬೇರೆ ಗಿಡ, ಜಾಲಿ ಗಿಡ ಅನ್ನೋ ಟೈಪು ಅಲ್ಲಿ ಅವುಗಳು ಸರ್ವೇ ಸಾಮಾನ್ಯವಾಗಿ ಬೆಳೆದಿರುವಂತಹ ಒಂದು ಗಿಡ ಮರಗಳಾಗಿರ್ತವೆ. ಇನ್ನು ಈ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡು ಬರ್ತದೆ, ಎಲ್ಲಿ ಹಂಚಿಕೆಯಾಗಿದೆ ಅಂತಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು ಮತ್ತು ಚಾಮರಾಜನಗರ. ಇವು ಸಾಮಾನ್ಯವಾಗಿ ಸಹ್ಯಾದ್ರಿ ಬೆಟ್ಟದ ಭಾಗಗಳು. ಸಹ್ಯಾದ್ರಿ ಬೆಟ್ಟದ ಭಾಗಗಳಲ್ಲಿ, ಅದರಲ್ಲೂ ಪಶ್ಚಿಮ ಘಟ್ಟಗಳ ಪಶ್ಚಿಮ ಬದಿಯಲ್ಲಿ ಅಧಿಕ ಮಳೆ, ಅಧಿಕ ಉಷ್ಣತೆ ಇರುವುದರಿಂದ ಪಶ್ಚಿಮ ಘಟ್ಟಗಳ ಪಶ್ಚಿಮದಲ್ಲಿ ಇಂತಹ ಒಂದು ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಬೆಳೆದಿರುತ್ತದೆ. ಇದು ಒಂದನೆಯ ಸಸ್ಯವರ್ಗದ ಪ್ರಕಾರ. ಇನ್ನು ಎರಡನೆಯ ಪ್ರಕಾರ ಮಿಶ್ರ ಸಸ್ಯವರ್ಗ. ಮಿಶ್ರ ಸಸ್ಯವರ್ಗ ಅಂತಂದ್ರೆ ಈಗ ನಾವು ಈಗಾಗಲೇ ನೋಡಿದಾಗ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಅಂತಂದ್ರೆ ವರ್ಷವಿಡೀ ಹಸಿರಾಗಿಯೇ ಇರುವಂತಹ ಸಸ್ಯಗಳ ಸಮೂಹ. ಇಲ್ಲಿ ಮಿಶ್ರ ಅಂತ ಬರ್ತದಲ್ಲ, ಯಾಕೆ ಮಿಶ್ರ ಅಂತ ಅಂತಂದ್ರೆ ಇಲ್ಲಿ ಒಂದು ಸದಾ ಹಸಿರಾಗಿರುವಂತಹ ಅರಣ್ಯ ಕಂಡು ಬರುತ್ತಾ, ಇನ್ನು ಇನ್ನೊಂದು ಗಿಡ ಮರಗಳು ಹೆಂಗಿರ್ತವೆ, ವರ್ಷದ ಒಂದು ಋತುವಿನಲ್ಲಿ ತಮ್ಮ ಎಲೆಗಳನ್ನು ಸಂಪೂರ್ಣವಾಗಿ ಉದುರಿಸಿ ಪುನಃ ಚಿಗುತ್ತವೆ. ಅಂತಹ ಒಂದು ಸಸ್ಯವರ್ಗ ಕಂಡು ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯೊಳಗ ಇಂಥ ಸಸ್ಯವರ್ಗ ಅಲ್ಲಲ್ಲಿ ಕಂಡು ಬರುತ್ತೆ. ಇನ್ನು ಮುಂದೆ ಯಾವಾಗ ಚಳಿಗಾಲದ ಆರಂಭ ಶುರುವಾದ ಕೂಡಲೇ ಮಳೆಯ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ನಮ್ಮಲ್ಲಿ. ಆಗ ಭೂಮಿಯಲ್ಲಿ ತೇವಾಂಶ ಕಡಿಮೆಯಾಗುವುದರಿಂದ ಗಿಡಗಳು ತಮ್ಮ ಎಲೆಯನ್ನು ಉದುರಿಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ತವೆ. ಇದು ಜನವರಿ, ಫೆಬ್ರವರಿ ವೇಳೆಗೆ ಸಂಪೂರ್ಣ ಗಿಡ ಮರಗಳು ಬರಿದಾಗಿ ಬರ್ತವೆ, ಎಲೆಗಳು ಉದುರಿಸಿಬಿಡ್ತವೆ. ಮುಂದೆ ಮಾರ್ಚ್, ಏಪ್ರಿಲ್ ಸುಮಾರಿಗೆ ಅಂದ್ರೆ ಯುಗಾದಿ ಬರ್ತದಲ್ಲ, ಆಗ ಪುನಃ ನಮ್ಮಲ್ಲಿರುವಂತಹ ಗಿಡ ಮರಗಳು ಪುನಃ ಚಿಗುರಲಿಕ್ಕೆ ಪ್ರಾರಂಭವಾಗ್ತವೆ. ಹಾಗಾದ್ರೆ ಈಗ ಚಳಿಗಾಲ ಯಾವಾಗ ಪ್ರಾರಂಭವಾಗ್ತದೆ ಆ ಅವಧಿಯೊಳಗ ನಮ್ಮಲ್ಲಿರುವಂತ ಎಲ್ಲಾ ಗಿಡ ಮರಗಳು ಹೆಚ್ಚು ಕಡಿಮೆ ಸಂಪೂರ್ಣ ಎಲೆಯನ್ನು ಉದುರಿಸಿ ಬಿಡ್ತವೆ. ಹಾಗಾದ್ರೆ ಒಂದು ಕಡೆ ಆಗಲೇ ಹೇಳಿದಾಗ ಸದಾ ಹಸಿರಾಗಿರುವಂತ ಸಸ್ಯವರ್ಗ, ಇನ್ನೊಂದು ಕಡೆ ಏನಾಗುತ್ತಾ ಎಲೆಯನ್ನು ಒಟ್ಟಾರೆ ಉದುರಿಸುವಂತ ಸಸ್ಯವರ್ಗ, ಇವು ಎರಡು ಕಂಡು ಬರ್ತವೆ. ಇಲ್ಲಿ ಮಿಶ್ರ ಸಸ್ಯವರ್ಗ ಅಂತಂದ್ರೆ ಇಲ್ಲಿ ಈ ನಿತ್ಯ ಹರಿದ್ವರ್ಣ ಸಸ್ಯವರ್ಗನೂ ಕಂಡು ಬರ್ತಾ, ಅಲ್ಲಲ್ಲಿ ಮಧ್ಯದಲ್ಲಿ ಎಲೆ ಉದುರಿಸುವ ಸಸ್ಯವರ್ಗ ಕಂಡು ಬರ್ತದೆ. ಅಂತಹ ಸಸ್ಯವರ್ಗವನ್ನ ಮಿಶ್ರ ಸಸ್ಯವರ್ಗ ಅಂತೇಳಿ ಕರೆಯಲಾಗುತ್ತದೆ. ಹಾಗಾದ್ರೆ ಅದು ಎಲ್ಲಿ ಬೆಳೆದಿದೆ ಅಂತಂದ್ರೆ 120 ಸೆಂಟಿಮೀಟರ್ನಿಂದ 250 ಸೆಂಟಿಮೀಟರ್ ವರೆಗೆ ಮಳೆಯಾಗುವ ಪ್ರದೇಶದಲ್ಲಿ ಮಿಶ್ರ ಸಸ್ಯವರ್ಗ ಬೆಳೆದಿರ್ತದೆ. ಹಾಗಾದ್ರೆ ಯಾಕೆ ಮಿಶ್ರ ಅಂತೇವೆ, ಇಲ್ಲಿ ಸದಾ ಹಸಿರಾಗಿರುವ ಗಿಡ ಮರಗಳು ಬೆಳೆದಿರ್ತವೆ, ಎಲೆ ಉದುರಿಸುವ ಗಿಡ ಮರಗಳು ಬೆಳೆದಿರ್ತವೆ. ಅವು ಎರಡೂ ಮಿಶ್ರವಾಗಿರುವುದರಿಂದ, ಆ ಎರಡೂ ಗಿಡ ಮರಗಳು ಇಲ್ಲಿ ಕಂಡು ಬರುವುದರಿಂದ ಅದನ್ನು ಮಿಶ್ರ ಸಸ್ಯವರ್ಗ ಅಂತ ಕರೆಯಲಾಗುತ್ತದೆ. ಇವುಗಳು ನಿತ್ಯ ಹರಿದ್ವರ್ಣ ಸಸ್ಯವರ್ಗಕ್ಕಿಂತ ಕಡಿಮೆ ದಟ್ಟವಾಗಿರ್ತವೆ, ಕಡಿಮೆ ಎತ್ತರವಾದ ಗಿಡ ಮರಗಳನ್ನು ಹೊಂದಿರ್ತವೆ. ಹಾಗಾಗಿ ಈ ಮಿಶ್ರ ಸಸ್ಯವರ್ಗವು ಸಾಧಾರಣ ಎತ್ತರವಾದ ಮತ್ತು ಸಾಧಾರಣ ದಟ್ಟವಾದ ಅರಣ್ಯಗಳಿಂದ ಕೂಡಿರುವಂತಹ ಒಂದು ಪ್ರದೇಶವಾಗಿರ್ತದೆ. ಅಲ್ಲಿ ಎರಡೂ ರೀತಿಯ ಗಿಡ ಮರಗಳು ಕಂಡು ಬರ್ತವೆ. ಈ ಮಿಶ್ರ ಸಸ್ಯವರ್ಗ ಕಂಡು ಬರುವಲ್ಲಿ ಅಲ್ಲಲ್ಲಿ ಅರಣ್ಯಗಳ ಮಧ್ಯಭಾಗದಲ್ಲಿ ಖಾಲಿ ಸ್ಥಳಗಳ ಕಂಡು ಬರ್ತವೆ. ಆ ಖಾಲಿ ಸ್ಥಳಗಳಲ್ಲಿ ಚಿಕ್ಕ ಪುಟ್ಟ ಮುಳ್ಳು ಕಂಟಿ, ಹುಲ್ಲು ಇಂಥದ್ದು ಬೆಳೆದಿರುತ್ತೆ. ಅಲ್ಲಿ ಪ್ರಮುಖ ಗಿಡ ಮರಗಳು ಬೆಳೆದಿರುವುದಿಲ್ಲ. ಆದರೆ ನಿತ್ಯ ಹರಿದ್ವರ್ಣ ಸಸ್ಯವರ್ಗವಿರುವಂತಹ ಕ್ಷೇತ್ರದಲ್ಲಿ ನಡುವೆ ಎಲ್ಲಿಯೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ದಟ್ಟವಾದ ಸಸ್ಯವರ್ಗ ಅಲ್ಲಿ ಬೆಳೆದಿರ್ತದೆ. ನಡುವೆ ಸ್ಥಳಾವಕಾಶ ಇರುವುದೇ ಇಲ್ಲ. ಆದರೆ ಮಿಶ್ರ ಸಸ್ಯವರ್ಗ ಕಂಡು ಬರುವಂತಹ ಭಾಗದಲ್ಲಿ ಅರಣ್ಯಗಳು ಇರ್ತವೆ ಗುಂಪು ಗುಂಪಾಗಿ. ಅಲ್ಲಲ್ಲಿ ನಡುವೆ ಗುಂಪು ಗುಂಪು ಅರಣ್ಯಗಳ ಮಧ್ಯದಲ್ಲಿ ಅಲ್ಲಲ್ಲಿ ಖಾಲಿ ಜಾಗ ಕಂಡು ಬರ್ತದೆ, ಖಾಲಿ ಸ್ಥಳ ಕಂಡು ಬರ್ತದೆ. ಅಂತ ಒಂದು ಖಾಲಿ ಸ್ಥಳದಲ್ಲಿ ಮಾನವ ನಿರ್ಮಿತ ತೋಟಗಳು ಕಂಡು ಬರ್ತವೆ. ಅಂದ್ರೆ ನಾವು ತೋಟಗಳನ್ನು ನಿರ್ಮಾಣ, ಮಾನವನು ಅಲ್ಲಿ ಹೋಗಿ ತೋಟಗಳನ್ನು ನಿರ್ಮಾಣ ಮಾಡಿರ್ತಾನೆ. ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಕಾಫಿ, ಯಾಲಕ್ಕಿ ತೋಟಗಳು, ಕಾಫಿ ತೋಟ, ಯಾಲಕ್ಕಿ ತೋಟಗಳು, ಆಮೇಲೆ ಭತ್ತ, ಅಡಿಕೆ ತೋಟ, ಬಾಳೆ, ಇವು
ಇಂತಹ ಈ ಮಿಶ್ರ ಸಸ್ಯವರ್ಗವಿರುವಂತಹ ಅರಣ್ಯಗಳ ಮಧ್ಯಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರ್ತವೆ. ಅಂದರೆ ಎಲ್ಲೆಲ್ಲಿ ಖಾಲಿ ಸ್ಥಳ ಇರುತ್ತೆ ಅಲ್ಲಿ ಮಾನವ ನಿರ್ಮಿತ ತೋಟಗಳು ಕಂಡು ಬರ್ತವೆ. ಅಲ್ಲಿ ಮಳೆ ಅಧಿಕವಾಗಿರುವುದರಿಂದ ಈ ಎಲ್ಲ ಬೆಳೆಗಳನ್ನ ಅಲ್ಲಿ ಬೆಳೆಯಲಾಗ್ತದೆ, ಅವುಗಳನ್ನು ಉತ್ಪಾದನೆ ಮಾಡಲಾಗ್ತದೆ. ಹಾಗಾದ್ರೆ ಇಲ್ಲಿ ಬೆಳೆಯುವಂತಹ ಗಿಡ ಮರಗಳು ಯಾವಪ್ಪ ಅಂತಂದ್ರೆ ಮಿಶ್ರ ಸಸ್ಯವರ್ಗ ಇರುವಲ್ಲಿ ತೇಗು, ಹೊನ್ನೆ, ಶ್ರೀಗಂಧ ಇವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತಹ ಗಿಡ ಮರಗಳು. ಇವುಗಳ ಅಲ್ಲದೆ ನಂದಿ ಗಿಡ, ಮತ್ತಿ ಗಿಡ, ಜಂಬೆ ಮರ, ಹೈಗ, ಧೂಪ, ಬುರುಗ, ಹಲಸಿನ ಮರ, ಮಾವು, ನೆಲ್ಲಿ. ನೆಲ್ಲಿ ಅಂತಂದ್ರೆ ನಾವು ಅಡವಿ ನೆಲ್ಲಿ ಅಂತೇವೆ, ಮಲೆನಾಡು ನೆಲ್ಲಿ ಅಂತ ಕರಿತೀವಿ. ಹುಳಿ ದೊಡ್ಡ ರೌಂಡ್ ಇರ್ತದಲ್ಲ ಅದು ನೆಲ್ಲಿ. ಆಮೇಲೆ ಬಿಲ್ವಾರ, ಪಾತ್ರಿ, ಕೂವೆ ಮರ ಇವುಗಳು ಇಲ್ಲಿ ಕಂಡು ಬರುವಂತಹ ಪ್ರಮುಖ ಗಿಡ ಮರಗಳಾಗಿರ್ತವೆ. ಈ ಮಿಶ್ರ ಸಸ್ಯವರ್ಗ ಇರುವಲ್ಲಿ ಚಳಿಗಾಲ ಬಂದಾಗ ಸುಮಾರು 3 ತಿಂಗಳ ಅವಧಿ, 2.5-3 ತಿಂಗಳ ಅವಧಿಯೊಳಗ ಕೆಲವು ಗಿಡ ಮರಗಳು ತಮ್ಮ ಎಲೆಗಳನ್ನ ಉದುರಿಸ್ತವೆ. ಆದರೆ ಅವು ಉದುರಿಸಿದಾಗ ಬೇರೆ ಗಿಡ ಮರಗಳು ಇನ್ನೂ ಹಸಿರಾಗಿನೇ ಇರುವುದರಿಂದ ಅವು ಸಂಪೂರ್ಣ ಅರಣ್ಯಗಳು ಬರಿದಾದಂತೆ ಕಾಣುವುದಿಲ್ಲ. ಅಲ್ಲಲ್ಲಿ ಎಲೆ ಉದುರಿದಂತಹ ಗಿಡ ಮರಗಳು ಕಂಡು ಬಂದರೂ ಅಧಿಕ ಪ್ರಮಾಣದಲ್ಲಿ ಸದಾ ಹಸಿರಾಗಿರುವ ಗಿಡಗಳಲ್ಲಿ ಕಂಡು ಬರ್ತವೆ. ಯಾಕಂದ್ರೆ ಇದು ಮಿಶ್ರ ಜಾತಿ 2 ವಿಧದ ಸಸ್ಯವರ್ಗದಲ್ಲಿ ಕಂಡು ಬರುವುದರಿಂದ ಸಂಪೂರ್ಣ ಬರಿದಾದಂತೆ ಅದು ಕಾಣಿಸುವುದಿಲ್ಲ. ಇನ್ನ ಈ ಮಿಶ್ರ ಸಸ್ಯವರ್ಗದಲ್ಲಿ ಈ ಎಲೆಯನ್ನು ಉದುರಿಸ್ತವಲ್ಲ, ಆ ಎಲೆ ಉದುರಿಸುವಂತಹ ಮರಗಳು ಆರ್ಥಿಕ ಮಹತ್ವವನ್ನು ಪಡೆದಿರ್ತವೆ. ಅಂದ್ರೆ ಅವು ಚಳಿಗಾಲದಲ್ಲಿ ಎಲೆ ಉದುರಿಸಿದಾಗ ಅವು ಬಲಿತ ಗಿಡ ಮರಗಳಾಗಿದ್ದಪ್ಪ ಅಂತಂದ್ರೆ ಅವುಗಳನ್ನ ಕಡಿದು ಅದನ್ನು ನಾವು ಮರಕೊಟ್ಟು ಕೆಲಸಗಳಿಗೆ ಆ ಕಟ್ಟಿಗೆಯನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಆ ಎಲೆ ಉದುರಿಸುವಂತಹ ಗಿಡ ಮರಗಳು ಚಳಿಗಾಲದ ಅವಧಿಯಲ್ಲಿ ಕಡಿದು ಸಂಗ್ರಹ ಮಾಡಬಹುದು ವಯಸ್ಸಾದಂತಹ ಗಿಡಗಳನ್ನ. ಹಾಗಾಗಿ ಈ ಮಿಶ್ರ ಸಸ್ಯವರ್ಗದಲ್ಲಿ ಬೆಳೆಯುವಂತಹ ಈ ಮರಗಳು ಆರ್ಥಿಕ ಮಹತ್ವವನ್ನ ಪಡೆದಂತವುಗಳಾಗಿರ್ತವೆ. ಇನ್ನ ಈ ಮಿಶ್ರ ಸಸ್ಯವರ್ಗ ಕಂಡು ಬರುವಂತಹ ಅಥವಾ ಹಂಚಿಕೆಯಾಗಿರುವಂತಹ ಪ್ರದೇಶ ಅಂತಂದ್ರೆ ಮೈಸೂರು ಮತ್ತು ಹಾಸನ ಜಿಲ್ಲೆಗಳ ಪಶ್ಚಿಮ ಭಾಗ. ಇಲ್ಲಿ ಮೈಸೂರು ಹಾಗೂ ಹಾಸನ ಜಿಲ್ಲೆಗಳ ಪಶ್ಚಿಮ ಭಾಗ. ಇಲ್ಲಿ ಮಲೆನಾಡು ಪ್ರದೇಶ ಪಶ್ಚಿಮ ಘಟ್ಟಗಳ ಪ್ರದೇಶ ಕಂಡು ಬರುತ್ತದೆ. ಮಲೆನಾಡು ಪ್ರದೇಶ ಈ ಭಾಗದಲ್ಲಿ ಹೆಚ್ಚಿನ ಇಂತಹ ಸಸ್ಯವರ್ಗ ಕಂಡು ಬರುತ್ತದೆ. ಆಮೇಲೆ ಕೊಡಗು ಜಿಲ್ಲೆಯ ಪೂರ್ವ ಭಾಗ, ಕೊಡಗು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಕಂಡು ಬರುತ್ತದೆ. ಈ ಕಡೆ ಒಳನಾಡಿ, ಈ ಕಡೆ ಪೂರ್ವಕ್ಕೆ ಬಂದಾಗ ಅಲ್ಲಿ ಎಲೆ ಉದುರಿಸುವಂತಹ ಅಥವಾ ಮಿಶ್ರ ಜಾತಿಯ ಸಸ್ಯವರ್ಗ ಕಂಡು ಬರ್ತದೆ. ಜೊತೆಗೆ ಚಿಕ್ಕಮಗಳೂರು, ಈ ಕಡೆ ಪೂರ್ವಕ್ಕೆ ಬಂದಾಗ ಚಿಕ್ಕಮಗಳೂರು, ಆಮೇಲೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮಧ್ಯ ಭಾಗದಲ್ಲಿ, ಈ ಕಡೆ ಕರಾವಳಿ ಬಿಟ್ಟು ಈ ಕಡೆ ಪಶ್ಚಿಮ ಭಾಗ ಪೂರ್ವ ಭಾಗಕ್ಕೆ ಬಂದಾಗ ಮಧ್ಯ ಭಾಗದಲ್ಲಿ ಅಲ್ಲಲ್ಲಿ ಮಿಶ್ರ ಜಾತಿಯ ಸಸ್ಯವರ್ಗ ಕಂಡು ಬರ್ತದೆ. ಹಾಗಾದ್ರೆ ಇಲ್ಲಿ ಒಟ್ಟಾರೆ ಏನಿರುತ್ತೆ ಮಿಶ್ರ ಜಾತಿ ಅಂತಂದ್ರೆ ಇಲ್ಲಿ ಅಧಿಕ ಪ್ರಮಾಣದಲ್ಲಿ ಎಲೆ ಅಧಿಕ ಪ್ರಮಾಣದಲ್ಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಕಂಡು ಬರ್ತದೆ. ನಡುವೆ ಅಲ್ಲಲ್ಲಿ ಎಲೆ ಉದುರಿಸುವ ಸಸ್ಯವರ್ಗ ಕಂಡು ಬರ್ತದೆ. ಆ 2 ವಿಧದ 2 ಗುಣಲಕ್ಷಣವುಳ್ಳ ಗಿಡ ಮರಗಳು ಕಂಡು ಬರುವುದರಿಂದ ಅದನ್ನು ಮಿಶ್ರ ಸಸ್ಯವರ್ಗ, ಮಿಕ್ಸ್ಡ್ ಫಾರೆಸ್ಟ್ ಅಂತೇಳಿ ಕರೆಯಲಾಗ್ತದೆ. ಇಂದು ಈ 2, ಒಂದು ನಿತ್ಯ ಹರಿದ್ವರ್ಣ ಸಸ್ಯವರ್ಗ, ಇನ್ನೊಂದು ಮಿಶ್ರ ಸಸ್ಯವರ್ಗ, ಈ 2ರ ಬಗ್ಗೆ ವಿವರಣೆಯನ್ನು ನೋಡಿದ್ದಾಯಿತು. ಇನ್ನು ಉಳಿದಂತಹ ಇನ್ನ 2 ಸಸ್ಯವರ್ಗಗಳನ್ನು ಯಾವ್ಯಾವು ಎಲೆ ಉದುರಿಸುವ ಸಸ್ಯ